ಇವತ್ತು ನಾನು ಆರ್ಟಿಸ್ಟ್ ಬಗ್ಗೆ ಮಾತಾಡ್ತಿಲ್ಲ. ಒನ್ ಆ್ಯಂಡ್ ಓನ್ಲಿ ಮಹೇಶ್ ಅಣ್ಣ, ಮಹೇಶ್ ತೆಂಗಿನಕಾಯಿ ಸರ್ ಆನ್ ಗೋಲ್ಡ್ ಕ್ಲಾಸ್ ಟ್ರೈನ್. ಎಲ್ಲ ಇದ್ರು ಮಹೇಶ್ ಅಣ್ಣ ಇದ್ರೆ ಓಕೆ ನಮಗೇನು ತೊಂದರೆ ಇಲ್ಲ ಅಂತಾರೆ. ಹೆಂಗೆ ಈ ಚರಿಷ್ಮಾ ಅಂತ MLA ಅಂತಂದ್ರೆ ಎಡಿಷನಲ್ ಅನ್ನೋಂಥದ್ದೇನಿಲ್ಲ ಸರ್. ನಿಮಗೆ ರಾಜಕೀಯದ ಪರಿಚಯ ಆಗಿದ್ದು ಯಾವಾಗ ಅನಿಸುತ್ತೆ ನಿಮಗೆ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಿದ್ದೆ. ಈ ಒಂದು ಫ್ಯಾಮಿಲಿ ಹೈರ್ ಇಲ್ಲ ಅಂತಂದರೆ ಡು ಯು ಥಿಂಕ್ ಇಟ್ ವಿಲ್ ಬಿ ಡಿಫಿಕಲ್ಟಾ ಸರ್? ನನಗೆ ಯಾವುದೂ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ಲ. ನಿಮಗೆ ಫಸ್ಟ್ ನಾನು ಇದನ್ನು ಅಡ್ರೆಸ್ ಮಾಡಬೇಕು ಅಂತ ಅನ್ಸಿದ್ಯಾ? ಅದು ಹುಬ್ಳಿಯಲ್ಲಿ ಯಾವ ರೀತಿಯಾಗಿ ನಾವು ಮಾಡಿಫಿಕೇಶನ್ ಮಾಡಬೇಕು ಆ ಯೋಚನೆ ಇಟ್ಕೊಂಡು ಇವತ್ತು ನಾವೆಲ್ಲ ಕೆಲಸ ಮಾಡ್ತೀವಿ. ಒಬ್ಬ ಶಾಸಕ ಅಂದರೆ ಏನು? ವಾಟ್ ವಿಲ್ ಬಿ ಸ್ಕೆಡ್ಯೂಲ್? ಜನರ ಆಸೆ ಕೂಡ ಸಿಕ್ಕಾಪಟ್ಟೆ ಇರುತ್ತೆ. ಚೆನ್ನಾಗಿದೆ ಸರ್ ಹೆಸರು, ಸಿಂಪ್ಲಿಸಿಟಿ MLA. ಆ್ಯಕ್ಚುಲಿ ನೋಡಿ, ನಾನು ಅದಕ್ಕೆ ಹೇಳಿದೆ, ನಮ್ಮ ಮತದಾರರಿಗೂ ಕೂಡ ಹೇಳಿದೆ, ಗೆಲ್ಸೋ ಮಟ್ಟ ನಿಮ್ಮದು, ಗೆದ್ದಾದ್ಮೇಲೆ ನಂದು. ನರೇಂದ್ರ ಮೋದಿ ಅವ್ರನ್ನ ಭೇಟಿಯಾಗಿದ್ದು ಮೊದಲನೇ ಬಾರಿ ಯಾವಾಗ, ಹೇಗೆ? ಇಷ್ಟು ದೊಡ್ಡ ವ್ಯಕ್ತಿಗಳು ಯಾವ ರೀತಿಯಾಗಿ ಇವತ್ತು ನಮ್ಮ ಜೊತೆ ಇರ್ತಾರ, ನಾನು ಹೆಂಗಿರ್ಬೇಕು ಅನ್ನೋದು ನಮ್ಗೆ ಕಲಿಸೋದು ಪಾಠ. ಜಗತ್ತಿಗೆ ಭಾರತವನ್ನು ಜಗನ್ಮಾತೆಯಾಗಿ ಬೆಳಗಿಸ್ಬೇಕಷ್ಟೇ ನಮ್ಮ ಕೆಲಸ ಇರೋದು. ನಮ್ಮ ದೇಶದಲ್ಲ, ಇಡೀ ಜಗತ್ತಿನಿಂದ ಟೆರರಿಸಮ್ ಅನ್ನೋಂಥದ್ದನ್ನು ಕಿತ್ತು ಹಾಕ್ಬೇಕಂತ ಯೋಚನೆ ಮಾಡ್ಯಾರ ಇವತ್ತು. 2018 ಅದು ಆಯ್ತಲ್ಲ, ಅವಾಗ ನೆಕ್ಸ್ಟ್ ಡೇ ನಿಮ್ಮ ಪರಿಸ್ಥಿತಿ ಏನಿದೆ? ನಮ್ಮ ಹುಬ್ಳಿಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಬಂದಾಗ ನಾನು ಯಾವುದು ಯೋಚನೆ ಮಾಡಲಾರ್ದು ನಾನು ನಿಂತು ಹೋರಾಟ ಮಾಡೋನೇ. ಇದರ ಯಾವುದೇ ಸೆಕೆಂಡ್ ಒಪಿನಿಯನ್ ನೀನು ಕ್ಲಿಯರ್ ಮಾಡಿಲ್ಲ, ನೀನು ನೆನ್ಪಿಟ್ಕೊ ಮತ್ತೆ. ನಿಮಗೆ ಶಾಸಕರಾಗಿದ್ದಾಗ ನಿಮಗೆ ಪ್ರೋಟೋಕಾಲ್ಗೆ ಗನ್ಮೆನ್ನು ಇಟ್ಕೋಬಹುದು, ಯಾಕೆ ಇಟ್ಕೊಂಡಿಲ್ಲ ನೀವು? ದೈವ ಭಕ್ತರಾಗಿರ್ತಕ್ಕಂಥ ಕಾರ್ಯಕರ್ತರ ಪಡೆ ಇತ್ತು ನಾವು, ಯಾಕೆ ಗನ್ಮನ್ ಬೇಕು ನಮಗೆ? ಫೇವ್ರೇಟ್ ಹಾಡಿ ಆಗುತ್ತೆ, ಅಟ್ಲೀಸ್ಟ್ ಒಂದು 2 ಲೈನ್ಸ್. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ.